ಅದು ಯಾರಪ್ಪ ಅವನು ಅಧಿಕಾರಿ ಈ ಖಾತಾ ಮಾಡುವುದಕ್ಕೆ 10,000 ಕೇಳಿದ್ದಾರೆ, ನನಗೆ ಬಗ್ಗೆ ಅದ್ರ ಬಗ್ಗೆ ಪಟ್ಟಿ ಕೊಡಿ, ಐ ವಿಲ್ ಸಿ. ಅವರ ಡೈಲಾಗ್ ಇದು. ಸಂಜೆ ಒಳಗಡೆ ಆ ಕಮಿಷನರ್ ಇರಲ್ಲ, ಅವರು ಡೈಲಾಗ್ ಕೊಡ್ತಿದ್ದಾರೆ. ಅಧ್ಯಕ್ಷ, ಇದು ನೀವು ನಿಮ್ಮ ದಾಖಲೆಗಳನ್ನ ನಾನು ತಗೊಂಡಿದ್ದೀನಿ, ನಿಮ್ ದಾಖಲೆ ಇದು ಇಟ್ಟಿರ್ತೀನಿ ಪಕ್ಕಕ್ಕಿದು. ಅಪ್ಲಿಕೇಶನ್ ಇಲ್ಲ ಇದೆ, ಈ ಖಾತಾಗ ಅಪ್ಲೈ ಮಾಡೋ ಅಪ್ಲಿಕೇಶನ್, ಅದು ಅಪ್ಲಿಕೇಶನ್ ಮಾಡಿದ್ದಾರೆ. ಅದಾದ್ಮೇಲೆ ಅವರು ರಮೇಶ್ ಅಂತ BBMP ಅಧಿಕಾರಿ ರಿಜೆಕ್ಟ್ ಆಗ್ತೈತೆ. ರಮೇಶ್ ಅವ್ರು ಹೇಳ್ತಾರೆ, ನೋಡಪ್ಪ ಇದು ಬಿ ಖಾತಾ, BDS ಸೈಟು ಬಿ ಖಾತಾ, ರೆವಿನ್ಯೂ ಸೈಟ್ ಎ ಖಾತಾ. ಇವನ್ ಲೆಕ್ಕದಲ್ಲಿ ಇವ್ರದೆಲ್ಲ ಒಂದು ಗ್ಯಾಂಗ್ ಇದೆ, ಕಾರ್ಪೊರೇಷನ್ ಅಲ್ಲಿ ಒಂದು ಗ್ಯಾಂಗ್ ಇದೆ, ರೌಂಡ್ ಅಪ್ ಮಾಡಿಬಿಟ್ಟು ಎಲ್ಲ ವಸೂಲಿ ಮಾಡ. ಅಧ್ಯಕ್ಷರೇ, ಇಲ್ಲಿ ಅವನು ಬೇಡಿಕೆ ಇಡ್ತಾನೆ, 30,000ಕ್ಕೆ ಬೇಡಿಕೆ ಇಡ್ತಾನೆ. 30,000 ನಿಮ್ಮ ಏರಿಯಾ ಅಲ್ಲ ಇದು, ಏನಾನ ಇರಲಿ ನೀವು ತಗೊಬೇಕಲ್ಲ. ಮೇಲೆ ಯಾರೋ ಕಾಕಾ ಪುಡಿಯವ್ರನ್ನ ಆದ್ರೆ ಆಗಲ್ಲ, ನಾನು ಅದಕ್ಕೆಲ್ಲ ಒಪ್ಪಲ್ಲ. ಯಾರೋ ನೀರ್ ಗಂಟಿನ ಅಲ್ಲಿ ಯಾವ್ದೋ ಹೋಗಿ ನಾನು ಆರೋಗ್ಯ ಇಲಾಖೆ ಹಿಡ್ದಾಕಿದ್ಕ ನಾನು ಬಂದು ಅವ್ರು ಹೇಳ್ದ DC ಮಾಡ್ಬಿಡ್ತೀನಿ ಸಸ್ಪೆಂಡ್ ಅಂತ. ನಾನು ಮನೆಗೆ ಬಂದು ನೋಡ್ತೀನಿ, ಆ ನೀರ್ ಗಂಟಿನ ಸಸ್ಪೆಂಡ್ ಮಾಡವ್ರೆ. ಅವ್ನು ಕ್ಯಾಶುಯಲ್ ಲೇಬರು, 5,000 ಸಂಬಳ ಕೆಲಸ ಮಾಡೋರು. ಆಯ್ತಾನೆ ಅಧಿಕಾರಿ, ನೀವು ಸವಾಲ್ ಹಾಕಿದ್ರಲ್ಲ, ಯಾರು ಲಂಚ ಕೊಡೋನು ಯಾವನಿದಾನೆ, ನೀವು ಸುಳ್ಳು ಹೇಳ್ತಾ ಇದ್ದೀರಾ ಅಂತ ಹೇಳಿದ್ರು ನನಗೆ. ನೋಡಿ, ರಮೇಶ್ ಬಾಬು ಟ್ರಾನ್ಸಾಕ್ಷನ್ ಸಕ್ಸಸ್ಫುಲ್. ಟ್ರಾನ್ಸ್ಫರ್ ಹೆಂಗ್ ಮಾಡಿದ್ದಾರೆ? ಫೋನ್ ಪೇ 15,000 ಟ್ರಾನ್ಸಾಕ್ಷನ್ ಸಕ್ಸಸ್ಫುಲ್. ಟ್ರಾನ್ಸ್ಫರ್ ಡೀಟೇಲ್, ಫೋನ್ ನಂಬರ್, ಇದು ಬ್ಯಾಂಕ್ ನಂಬರ್ ಎಲ್ಲ ಇದೆ ನೋಡಿ. ನೀವು ಸವಾಲ್ ಹಾಕಿದ್ರಲ್ಲ ನನಗೆ, ಯಾವನ್ 10,000, ಇದು 15,000. ಈಗ ಏನ್ ಹೇಳ್ತೀರಾ ನೀವು? ಇಲ್ಲಿ ಕೊಟ್ಟಿದ್ದೀನಿ. ಅವ್ನು ಕೇಳ್ಬೋದು DK ಶಿವಕುಮಾರ್ ಅವರು, ಅವ್ನು 30,000 ಕೇಳಿದ್ನಲ್ಲ, ನೀನ್ 15,000 ಕೊಡ್ತೀಯ ಅಂತ ಹೇಳಿ ಅವ್ನು ಮಾಡ್ತೀನಿ ಅಂತ ಹೇಳ್ದ. ಆಮೇಲೆ ಅವನು ಅಪ್ಲೈ ಮಾಡಿದ್ಮೇಲೆ ಇವನು ಅಪ್ರೂವ್ ಮಾಡ್ಬಿಟ್ಟ. ಯಾರು? RO ಅಪ್ರೂವ್ ಮಾಡ್ಬಿಟ್ಟ, ಅದನ್ನ ರೆವಿನ್ಯೂ ಅಧಿಕಾರಿ ಅಪ್ರೂವ್ ಮಾಡ್ಬಿಟ್ಟು ಮೇಲೆ ಕಳಿಸ್ಬಿಟ್ಟ. DC ರಿಜೆಕ್ಟ್ ಮಾಡ್ಬಿಟ್ಟ. ರೀಸನ್ ಫಾರ್ ರಿಜೆಕ್ಷನ್, ರೆಕಾರ್ಡ್ ವೆರಿಫೈಡ್, ಬಟ್ ಆಸ್ ಫಾರ್ ದ ಕೇಸ್ ವರ್ಕರ್ ರಿಪೋರ್ಟ್, ದ ಫೋಟೋ, ದ ಪ್ರಾಪರ್ಟೀಸ್, ವೇಕೆಂಟ್ ಲ್ಯಾಂಡ್, ಅದಕ್ಕೋಸ್ಕರ ಇದನ್ನ ರಿಜೆಕ್ಟ್ ಮಾಡಿದೀನಿ ಅಂತ ಹೇಳ್ಬಿಟ್ಟು ಅವನು ರಿಜೆಕ್ಟ್ ಮಾಡ್ಬಿಟ್ಟ. ಫೋನ್ ಪೇ 15,000 ಆದ್ಮೇಲೆ ಇದು ರಿಜೆಕ್ಟ್. ತಿರ್ಗಿ ಅವನು ಫೋನ್ ಮಾಡ್ದ, ಅವನಿಗೆ ಫೋನ್ ದಾಖಲೆನೂ ಇದೆ ನನ್ನ ಹತ್ರ. ಅವನಿಗೇನ್ ಮಾಡಿದಾನೆ, ಅವನೇ ಸರಿ ಮಾಡಿದಾನೆ, ಎಲ್ಲ ನನ್ನ ಹತ್ರ ದಾಖಲೆ ಇದೆ. ಆಯ್ತು, ರಿಜೆಕ್ಟ್. ಅವನ್ ತಿರ್ಗಿ ಕೇಳ್ದ, ಇಲ್ಲ ಸರ್ ಇನ್ನೊಂದ್ಸರಿ ಮಾಡಿ ಅಂದ. ಅವನ್ ಇನ್ನೊಂದ್ಸರಿ ಅವ್ರಿಗೆ ಅಪ್ಲಿಕೇಶನ್ ಹಾಕ್ದ, ಅಪ್ರೂವ್ ಮಾಡಿ ಅಂತ. ಅದರಲ್ಲಿ ಇದನ್ನು ರಿಜೆಕ್ಟೆಡ್. ಇವನ್ ಯಾವಾಗ ದುಡ್ಡು ಕಾಟ ಕೊಡಕ್ ಸ್ಟಾರ್ಟ್ ಮಾಡ್ದ, 3ನೇ ಸರಿ ಹಾಕಿ ಸರ್ ಅಂತ. ಅವನು 3ನೇ ಸರಿನೂ ಹೇಳ್ದ, ಇನ್ನೊಂದು ಹಾಕ್ದ. ಅವನು ಇನ್ನೊಂದ್ಸರಿ ಹಾಕ್ದ, ಪ್ರಮೀಳಾ ಶಶಿಕುಮಾರ್ ಅವ್ರದ್ದು. ಇಟ್ ಈಸ್ ಎ ರಿಜೆಕ್ಟೆಡ್. ಎಲ್ಲ ರಿಜೆಕ್ಟ್ ಆಯ್ತು. ಇನ್ನೊಂದು ಮಜಾ ನೋಡ್ಬೇಕು ನೀವು, ಟ್ರಾನ್ಸಾಕ್ಷನ್ ಎಷ್ಟು ನೀಟಾಗಿ ಆಗಿದೆ ಅಂತ. ಆಮೇಲೆ ಕೆಲಸ ಆಗಿಲ್ಲ, ಅವ್ನು ಪಟ್ಟಿಡ್ದ, ನನ್ ದುಡ್ಡು ವಾಪಸ್ ಕೊಡು ಅಂತ. ಇಷ್ಟೇ ಕೇಳಿದ್ರೆ ಏನೋ ಅಂತ ಹೇಳ್ಬೋದು. ಅವ್ನು ಪಟ್ಟಿಡ್ದಿದ್ಕೆ ಏನ್ ಮಾಡ್ದ, ಮಾತಾಡಿದ್ದು 30,000, ಫೋನ್ ಪೇ ಆಗಿದ್ದು 15,000. ಅವನೇನ್ ಮಾಡ್ದ, ತಿರ್ಗ ವಾಪಸ್ ಫೋನ್ ಪೇ ಮಾಡ್ದ 20,000ನ. ವಾಪಸ್ 20,000 ಕೇಳ್ದ. ಅವನು ಅಲ್ಲಿ ನಾನು ಖರ್ಚು ಮಾಡ್ಬಿಟ್ಟಿದ್ದೀನಿ, ಲೋಯರ್ ಲೆವೆಲ್ ಅಧಿಕಾರಿಗಳಿಗೆಲ್ಲ ನಾನು ದುಡ್ಡು ಕೊಟ್ಬಿಟ್ಟಿದ್ದೀನಿ, 10,000 ನನ್ನ ಹತ್ರ ಇಲ್ಲ ಅಂತ ಹೇಳ್ದ. ಈಗ ಸಾಕ್ಷಿ DK ಶಿವಕುಮಾರ್ ಅವರೇ, ಸಾಕ್ಷಿಯ ಗುಡ್ಡೆಗಳು ಯಾವ ನಿಮ್ ಭಾಷಣದಲ್ಲಿ ಕೇಳ್ತಾನೆ ಇರ್ತೀನಿ. ಸಾಕ್ಷಿ ಗುಡ್ಡೆಗಳು, ಈ ಸರ್ಕಾರದ ಲಂಚದ ಸಾಕ್ಷಿ ಗುಡ್ಡೆ ಕೊಟ್ಟಿದ್ದೀನಲ್ಲ, ತಾವೇನ್ ಮಾಡ್ತೀರಾ? ಕನ್ಸ್ಯೂಮರ್ ಕೋರ್ಟ್ಗೆ ಹೋಗ್ತಾನ ಅವನು, ಇಷ್ಟಕ್ಕೆ ಬಿಟ್ಟಿಲ್ಲ, ಕನ್ಸ್ಯೂಮರ್ ಕೋರ್ಟ್ಗೆ ಹೋಗ್ತಾನೆ. ಅದು ನನ್ನ ಹತ್ರ ಹಿಂಗೆ ಲಂಚ ತಗೊಂಡು ಹಿಂಗೆ ಖಾತೆ ಮಾಡ್ಲಿಲ್ಲ ಅಂತ, ಅಲ್ಲೂ ನ್ಯಾಯ ಸಿಕ್ಕಿಲ್ಲ ಅವನಿಗೆ. ನೀವು ಹೇಳ್ಬೋದು, ಉತ್ತರದಲ್ಲಿ ಹೇಳ್ತಾರೆ ರಾಯರೆಡ್ಡಿ ಅವರೇ, DK ಶಿವಕುಮಾರ್ ಉತ್ತರದಲ್ಲಿ ಹೇಳ್ತಾರೆ, ನಾವು ಒಂದು ಫೋನ್ ನಂಬರ್ ಕೊಟ್ಟಿದ್ದೀರಲ್ಲ, ಏತನ ಈ ತರ ಆದಾಗ ನಾನಿದ್ದೀನಿ, ಐ ಆಮ್ ವಿತ್ ಯು ಹೆಲ್ಪ್ ಲೈನ್ಗೂ ಫೋನ್ ಹಾಕಿದ್ರೆ 4 ಸರಿ. ಯುವರ್ ಕಾಲ್ ಈಸ್ ಅಟೆಂಡೆಡ್, ಸೆಂಟ್ ಟು ಕನ್ಸರ್ನ್ ಆಫೀಸರ್. ಲಂಚದ ಸಾಕ್ಷಿಗಳು ನೀವು ಹೇಳಿ. ಇವಾಗ ಲಂಚ ಇಲ್ಲ, ಈ ಖಾತೆಯಲ್ಲಿ ಲಂಚ ಇಲ್ಲ ಅಂದ್ರೆ ದಾಖಲೆಗಳು ಕೊಟ್ಟಿದ್ದೀವಿ. ಇದನ್ನ ನಾವು ಇಡೀ ರಾಜ್ಯದಲ್ಲಿ ಕೊಡ್ತೀನಿ. ನಾನು ಇಡೀ ರಾಜ್ಯದಲ್ಲಿ, ನಿಮ್ ಕನಕಪುರದಲ್ಲೂ ಐತೆ. ಕನಕಪುರದಲ್ಲಿ ಒಬ್ಬರು DC ಕನ್ವರ್ಟ್ ಮಾಡ್ಬಿಟ್ಟು ಸೈಟ್ ಮಾಡ್ಬಿಟ್ಟವನೆ, ನಿಮ್ ಏರಿಯಾದಲ್ಲೇ ಸೈಟ್ ಮಾಡ್ಬಿಟ್ಟಿದ್ದಾನೆ. ಒಂದು 10 ಎಕರೆ ಸೈಟ್ ಮಾಡ್ಬಿಟ್ಟಿದ್ದಾನೆ, ಮಾರಾಟನೂ ಮಾಡ್ಬಿಟ್ಟಿದ್ದಾನೆ. ಅವಾಗ DC ಕನ್ವರ್ಟ್ ಆಗಿ ಕಲ್ಲುಗಳು ಹಾಕಿ ಲೇಔಟ್ ಮಾಡಿ ಮಾರ್ಬಿಟ್ಟಿದ್ದಾನೆ. ಈಗ ಅದಕ್ಕೆ 1 ಲಕ್ಷ ರೂಪಾಯಿ ಈ ಖಾತಾಗೆ, 1 ಲ್ಯಾಕ್ ರುಪೀಸ್. ನಾನು ದೇವನಹಳ್ಳಿ ಕಡೆ ಕೇಳಿದೆ, ಏರ್ಪೋರ್ಟ್ ರೋಡ್ 50,000 ರೂಪಾಯಿ ಈ ಖಾತಾಗೆ. ಇದಾದ ಮೇಲೆ ಅಧ್ಯಕ್ಷರೇ, ಇದನ್ನ ಏನ್ ಮಾಡ್ತೀರಾ ಅಂತ ನೀವು ಹೇಳಿ. ಆಮೇಲೆ ನೀವು ಸವಾಲ್ ಕೊಟ್ಟಿದ್ದೀರಾ, ಸವಾಲ್ ನಾನು ಜವಾಬ್ ಕೊಟ್ಟಿದ್ದೀನಿ. ಐ ಪ್ರೂವ್ಡ್ ಆಸ್ ಎ ಅಪೋಸಿಷನ್ ಲೀಡರ್, ನಾನು ಪ್ರೂವ್ ಮಾಡಿದ್ದೀನಿ.